ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಸ್ತಾ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಿಸಿ ನೀರಿಗೆ ಪಾಸ್ತಾ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ನಿಧಾನವಾಗಿ ಬೇಯಬೇಕು. ಅದು ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ಕಟ್ ಮಾಡೋಕ್ಕೆ ಚೆನ್ನಾಗಿರಲ್ಲ, ಹಾಗಾಗಿ ರುಬ್ಕೊಳ್ಳೋಣ. ಈ ಥರ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡೋದಕ್ಕೆ ಜಾಸ್ತಿ ಏನು ತೊಗೊಳ್ಳಲ್ಲ ನಾನು. ಈರುಳ್ಳಿ ಮತ್ತು ಎಣ್ಣೆ, ಸಾಸಿವೆ ಇಷ್ಟೇ ಒಗ್ಗರಣೆ ತೊಗೋತಾ ಇರೋದು ನಾನು. ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದ್ರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ಚೆನ್ನಾಗಿ ಬೇಯಿಸಿ ಹೈ ಫ್ಲೇಮಲ್ಲಿಟ್ಟೆ ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಬೇಯಿಸೋದಾದರೆ ನೀವು ತಿರುಗಬೇಕು, ಅದನ್ನು ತಿರುಗ್ತಾ ಇರಬೇಕು. ಇಲ್ಲಾಂದರೆ ಅದು ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಗೋಲ್ಡನ್ ಕಲರ್ ಈರುಳ್ಳಿ ಬಂದಮೇಲೆ ರುಬ್ಕೊಂಡಿರೋ ಟೊಮೊಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ರುಬ್ಬಿರೋದನ್ನೆಲ್ಲ ಅಲ್ಲಿಗೆ ಹಾಕಿ ತಿರುಗಬೇಕು. ಚೆನ್ನಾಗಿ ತಿರುವಿ ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ತಿರ್ಕೋಬೇಕು. ನೋಡಿ, ಈ ಥರ ಎಣ್ಣೆ ಬಿಡೋ ತನಕ ತಿರುಗಬೇಕು. ಅದನ್ನು ನೋಡಿ, ಎಣ್ಣೆ ಬಿಟ್ಟಿದೆ. ಇವಾಗ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಮನೇಲಿ ಏನೇನಿದೆ ಮಸಾಲ ಅದನ್ನು ಹಾಕೋಬೇಕು. ನೀವೇ ರೆಡಿ ಮಾಡಿಕೊಂಡ್ರು ಓಕೆ, ಇಲ್ಲ ಮನೇಲಿ ಏನೇನು ಇರುತ್ತೆ ಅದನ್ನು ಹಾಕಿದ್ರು ಓಕೆ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಅರಿಶಿನ, ಪೆಪ್ಪರು ಮತ್ತು ಧನಿಯಾ ಪುಡಿ, ಚಿಲ್ಲಿ ಪೌಡರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್. ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯಾಕೆ ಹಾಕ್ತೀನಿ ಯಾವಾಗಲೂ ಅಂತಂದರೆ ಕಲರ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇವ್ರು ಇಷ್ಟೊಂದು ಹಾಕ್ಬಿಟ್ಟು ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಯೂಸ್ ಮಾಡಿ. ಬಟ್ ಏನೇನು ಹಾಕಬೇಕು, ಸಿಂಪಲ್ಲಾಗಿ ಪಾಸ್ತಾ ಮಾಡ್ಕೊಳ್ಳೋದು ಹೇಗಂತ ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದನ್ನು ನೋಡಿ. ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಬೇಕು, ಮಿಕ್ಸ್ ಮಾಡಬೇಕು, ಎಲ್ಲನೂ ಮಿಕ್ಸ್ ಮಾಡಬೇಕು. ಎಣ್ಣೆ, ಈರುಳ್ಳಿ ಎಲ್ಲ ಜೊತೆಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ಹಸಿ ಇರುತ್ತೆ, ತಿಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಇದಕ್ಕೆ ಪಾಸ್ತಾನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಪಾಸ್ತಾ ಹಾಕ್ಬಿಟ್ಟು ತಿರುಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ. ಅದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೆಲವರು ಅರಳುಪ್ಪು ಯೂಸ್ ಮಾಡ್ತಾರೆ, ಕೆಲವರು ಈ ಥರ ಸಣ್ಣ ಉಪ್ಪು ಯೂಸ್ ಮಾಡ್ತಾರೆ. ನಾನು ಈ ಥರ ಸಣ್ಣ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸಿ ಅದನ್ನು ಅಲ್ಲಿಗೆ ಪಾಸ್ತಾ ಆ್ಯಡ್ ಮಾಡಬೇಕು. ನಾನು ಯಾಕೆ ಗ್ರೇವಿ ಜಾಸ್ತಿ ಮಾಡಿದ್ದೀನಿ ಅಂತಂದರೆ ಅದು ತಿಂತಾಯಿದ್ರೆ ಡ್ರೈ ಆಗುತ್ತೆ ಪಾಸ್ತಾ, ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮಕ್ಕಳಾದರೆ ಸ್ವಲ್ಪ ಹುಡಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನೀವು ಆ ಥರ ಮಾಡ್ಕೊಡ್ಬೋದು. ನೋಡಿ, ಫೈನಲಿ ಈ ಥರ